ಜೋರಾದ ಚಪ್ಪಾಳೆ ಬರಲಿ ಇನ್ನೊಂದ್ಸರಿ. ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮದ. ಲೋಕ ಉಲ್ಟಾ ಕಾಣ್ತದೆ ಅನ್ನುವಂಥ ಒಂದು ಹಾಡು ನನ್ನ ಭಾಳ ಸಂತೋಷದಿಂದ ಒಂದು ಕನ್ನಡ ಚಿತ್ರ ಜಗತ್ತಿಗೆ ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಈ ಬಿಡುಗಡೆಯಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಅತ್ಯಂತ ಯಶಸ್ವಿ ಚಿತ್ರವಾಗಿ ಇದು ಇಡೀ ನಾಡಿನಾದ್ಯಂತ ಪ್ರದರ್ಶನವನ್ನು ಕಂಡು ದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ, ನಡೆಸಿ. ಥ್ಯಾಂಕ್ ಯು. ಅಷ್ಟೇನಾ? ಎಲ್ರಿಗೂ ನಮಸ್ಕಾರ. ಸೀದಾ ನಿಂತರೂ ಲೋಕ ಯಾಕೋ ಉಲ್ಟಾ ಕಾಣ್ತಿದೆ. ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ. ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ. ಡೈರೆಕ್ಟ್ರು ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಎಲ್ಲರೂ ಇಷ್ಟೊತ್ತು ಮಾಡಿದ್ರೆ 10 ನಿಮಿಷ ಪ್ರಶ್ನೆ ರಿಕಾರ್ಡ್ ತಗಬೇಕು, ಬೆನ್ ತಗಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ, ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಅವ್ರು ಇಬ್ರು ಅವ್ರು ಮಾತಾಡಲ್ವಾ? ಕೇಶವ್ ಅಂತ ನನ್ನ ಹೆಸರು, ಚೇತನ್ ಅಂತೇಳಿ. ಆ್ಯಕ್ಚುಲಿ ಇಬ್ಬರು ಸಾಂಗ್ ಬರೋದಿರೋದು ಇದನ್ನ. ಆ್ಯಕ್ಚುಲಿ ಫ್ಯೂಚರಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇಬ್ಬರೂ ಅಂದರೆ ಜೋಡಿ ನಿರ್ದೇಶಕರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸಿನಿಮಾ ನೋಡಿಲ್ಲ, ಬಟ್ ಸಾಂಗ್ ಆ್ಯಕ್ಚುಲಾಗಿ ಅಂದರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು. ಸೊ ಥ್ಯಾಂಕ್ ಯು ಹರ್ಷ. ಟ್ರೈ ಮಾಡಿದ್ದೀವಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ. ನಿರ್ದೇಶಕರು ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ನಿರ್ಮಾಪಕರು, ಅವರು ಚೆನ್ನಾಗಿ ಆಗಬೇಕು. ಯಾಕಂದರೆ ಅವರ ಒಂದು ಕಥೆಯನ್ನು ನಂಬಿ ಬಂಡವಾಳ ಹಾಕಿರ್ತಾರೆ. ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇದ್ರು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂಸ್ ಬರೆದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು. ಯಾಕಂದರೆ ಆ ರೀತಿ ಗೆಟಪ್ ಇದೆ. ಯಾಕಂದರೆ ಡೈರೆಕ್ಟ್ರು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಇಲ್ಲಿಂದಾನೆ ಕೈ ಹಿಂಗೆ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ, ಒಳ್ಳೆ ಪೇಮೆಂಟ್ ಕೊಟ್ಟರೆ ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಅಚ್ಚುಕಟ್ಟಾಗಿ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕೋದು ಅದೇ ಒಂದು ಬ್ಯೂಟಿ ಇರುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನನ್ನ ಪಾತ್ರ ಕನ್ನಡಿ ನೋಡೋಣ. ಯಾಸಿನ್ ಸಾರು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಜೈ. ಎಷ್ಟು ಸಾಂಗ್ ಮಾಡಿದ್ದೀರಿ? ಒಂದು ಸಾಂಗು, ಇಂಟ್ರಡಕ್ಷನ್ ಸಾಂಗ್ ಮಾತ್ರ. ಹೇಗಿತ್ತು ಹೊಸಬರಿಗೆ ಡ್ಯಾನ್ಸ್ ಮಾಡ್ತಾರೆ? ಚೆನ್ನಾಗಿತ್ತು ಸರ್. ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನು ಅಂತ ಕಷ್ಟ ಅಂತ ಅನಿಸಿಲ್ಲ. ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಈಸಿಯಾಗಿ ಚೆನ್ನಾಗಿತ್ತು. ಇದಕ್ಕೆ ಮುಂಚೆ ಯಾವ ಫಿಲ್ಮ್ ಮಾಡಿದ್ದೀರಿ ಸರ್? ಲ್ಯಾಂಡ್ ಮಾಡಿದ್ದೀನಿ, ಕೃಷ್ಣ ಪ್ರಣಯಸಖಿ, ಅರ್ಜುನ್ ಗೌಡ, ಜೆಂಟಲ್ಮ್ಯಾನ್, ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿದ್ದೀನಿ. ನನ್ನ ಸಿನಿಮಾ ಹೇಳಿಲ್ಲ, ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್. 3 ಸಿನಿಮಾ ಮಾಡಿದ್ದೀನಿ ಅವ್ರ ಕಂಟಿನ್ಯೂ. ಥ್ಯಾಂಕ್ ಯು ಸರ್.
ನೀವೀಗ 2 ಸಾಂಗನ್ನು ನೋಡಿದ್ರಿ, ಏನು ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ. ಏನು ಅನ್ನಿಸ್ತು ಸಾಂಗ್ ನೋಡಿ ನಿಮಗೆ? ಚೆನ್ನಾಗಿದೆ ಸರ್, ನೈಸ್. ಮುಂದೆ ಮಾತ್ರ ಇಬ್ಬರು ಹೇಳ್ತಿದ್ದಾರೆ, ಅದಕ್ಕೆ ಹಿಂದ್ಗಡೆಯಿಂದ ವಾಯ್ಸ್ ಬರ್ತಾ ಇಲ್ಲ. ಇಷ್ಟಪಟ್ಟು ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ, ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮ್ಮ ಈ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರ ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಈ ಸಾಂಗನ್ನು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭಾಶಿಸಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ನನ್ನ ಎರಡು ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದ್ರೆ, ಖಂಡಿತ ಮಾಡಿಲ್ಲ. ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ನಾನು ಕೇಳಿದ ಪ್ರಶ್ನೆ, ವಿಕಾರಂ ಅಂದ್ರೆ ಈಶ್ವರನದು ಇದು ಇದಾಗುತ್ತೆ, ಹಾ ಸರ್. ಸ್ಮಶಾನ ಅಲ್ಲ ಅಂತ ಹಾಕಿರಾ ಏನು ಅಂತ? ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಸರ್, ಅದ್ರ ನಡುವೆ ನಡೆಯುವಂತ ಒಂದು ಹೋರಾಟ ಸರ್. ಎಲ್ಲ ಶೂಟ್ ಮಾಡಿದ್ದೀರಾ ಟೆಕ್ನಿಷಿಯನ್ಸ್? ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ 100 ಬಿಟ್ಟು ಬರೋಕ್ಕಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ, ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ. ಫುಲ್ ಸೆಟ್ ಹಾಕ್ಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮ ಯಾವ ಜಾನರ್ ಸಿನಿಮಾ ಇದು ಸರ್? ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಆರ್ ಇರುತ್ತಾ? ಆರ್ ಇಲ್ಲ ಸರ್. ಟೆಕ್ನಿಷಿಯನ್ ಅದು ರೀಸನ್ ಇಲ್ಲ ಸರ್. ಅವ್ರು ಆಗ್ತಿರಿ ನಡ್ಕೋತಾ ಇರ್ತಾರೆ ಯಾವುದು ರಾಕ್ಷಸಿ ತರ. ಸಿನಿಮಾದಲ್ಲಿ ಅಲ್ಲ, ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಗೆಳೆಯರು ಬರ್ತಿದ್ದಾರೆ. ಬಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲ ಸುಮ್ಮನೆ ಹೇಳಿದೆ ತಮಾಷೆಗೆ. ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಬಂದೇ ಹಂಗೆ ಹೇಳ್ರೆ ಹೋರಾಟ ಅಂತಂದ್ರೆ ಯಾವ್ದರ ವಿರುದ್ಧ ಹೋರಾಟ, ಸಮಾಜದ ವಿರುದ್ಧನ ಯಾವ ರೀತಿ ಹೋರಾಟ? ಒಂದ್ ಕಡೆ ನಿಂತ್ಕೊಂಡ್ಬಿಡಿ, ಅಲ್ಲೇ ನಿಂತ್ಕೊಂಡ್ಬಿಡಿ. ಯಾವ್ದರ ವಿರುದ್ಧ ಹೋರಾಟ ಆಯ್ತು? ಸಮಾಜದಲ್ಲಿ ಸರ್, ಒಂದು ಊರು, ಆ ಊರಿಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡೋದು. ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಸರ್? ಹರ್ಷವರ್ಧನ್ ನಾಯಕರಾಗಿ ನಟಿಸಿದ್ದಾರೆ, ನಿಶ್ಚಿತ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ನಮ್ಮ ನಾಗೇಂದ್ರ ಅರಸು ಸರ್, ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ, ಬಾಲ್ವಾಡಿ ಸರ್ ಮಾಡಿದ್ದಾರೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಇನ್ನೂ ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್. ಇದು ಹೊಸದುರ್ಗದಲ್ಲೇ ಮಾಡಿದ್ದೀರಾ? ಈ ಕತೆಗೆ ಏನಾದ್ರು ಸ್ಫೂರ್ತಿ ಅಲ್ಲೇ ಹುಟ್ಟಿದ ಕತೆನ ಏನಿದೆ? ಹೌದು ಸರ್, ಅಲ್ಲಿ ನಮ್ಮ ಗುರುಗಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಥರ ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಅಂಥದ್ದು. ಅವ್ರು ನೋಡಿ ಅವರು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಬಟ್ ಬೇರೆ ಥರನೇ ತಗೊಂಡವ್ರೆ. ಆದರೆ ಗುರುಗಳದ್ದು ಏನು ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅವರಷ್ಟೇ. ಥ್ಯಾಂಕ್ ಯು ಸರ್. ಅದೇನೋ ಹೆಡ್ಬಟ್ಟಿಂದ ಲೇಟಾಗಿ ಮಾಡ್ಕೊಂಡೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ನಾನು ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ತೀರ ಏನೇನೋ ಮಾಡ್ಕೊಂಡ್ಬಿಟ್ಟೆ ಪ್ರಾಬ್ಲಮ್. ಸರ್ ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ. ನಿಮ್ಗೆ ಹೇಳ್ತಿದ್ದೆ ನಾನು, ನೀವು ಲೇಟ್ ಹೌದೌದು, ನಾನು ಮುಂಚೆನೇ ಬರ್ತಿದ್ದೆ. ಪ್ರಾಬ್ಲಮ್ ಇಂದ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನನ್ನ ಆರ್ಟಿಸ್ಟ್. ಮೊದಲನೇದಾಗಿ ನನಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ಇಲ್ಲ ಅಂತಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರಲಿಲ್ಲ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಕ್ಕಳ ಥರ, ನಿಮ್ಮ ಫ್ಯಾಮಿಲಿ ಥರ
ನನ್ನ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದನ್ನು ಎಲ್ಲನೂ ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ, ಇನ್ನೂ ಒಂದು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಪೇರ್ ಆಗಿನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ಫುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟ್ ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದಂಥ ಪ್ರೀತಿ ಮ್ಯಾಮ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಸಿನಿಮಾ ಪಾತ್ರ ಹೇಳಿ. ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ನಿಮ್ಮ ಪಾತ್ರ ಏನೋ ಸಿನಿಮಾ ಬಗ್ಗೆ ಹೇಳಿ, ಥ್ಯಾಂಕ್ಸ್ ಎಲ್ಲ ಸಪ್ರೇಟ್ ಆಗಿ ಆಮೇಲೆ ಹೇಳ್ಬೋದಪ್ಪ. ಓಕೆ. ಹಾಗೆ ಮೀಡಿಯಾದವರು, ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು, ಎಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಹಾಂ ಸರ್, ಈ ಮೂವಿ ನಾನು 12 ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಮಲ್ಲಿ. ಒಂದು ಪೌರ್ಣಮಿ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರ್ ನೇಮು ಇನ್ನೂ ನನಗೆ ಗೊತ್ತಿಲ್ಲ ಸರ್. ಅಂಜಲಿ ಅಂತ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ ಸೆಕೆಂಡ್ ಹಾಫಲ್ಲಿ. ಈಗ ರಾಕ್ಷಸಿ ಅಂತ ಆಡಲಾಗಿದೆ, ಒಂದ್ ಕಡೆ ಪೌರ್ಣಮಿ ಇನ್ನೊಂದ್ ಕಡೆ ಅಮಾವಾಸ್ಯನ ಏನು ಅಂತ. ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತಿನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ. ಸೊ ಒಂಥರ ಜಂಬದ್ ಕ್ಯಾರೆಕ್ಟರ್, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮುದ್ದೆ ಕ್ಯಾರೆಕ್ಟರ್ ತರ ಬರುತ್ತೆ. ಸೊ 2 ಹಾಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ. ಈಗಾಗಲೇ ಒಂದಷ್ಟು ವಿಚಾರಗಳು ಮಾಡಿದ್ದೀರಾ, ನಿಮ್ಮ ಈ ಪಾತ್ರ ಹೇಗನ್ಸುತ್ತೆ? ಎಲ್ಲ ಬೇರೆ ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತು ಸರ್. ಯಾವಾಗಲೂ ಸ್ವಲ್ಪ ಅಂದ್ರೆ ನಾನು ಎಲ್ಲ ಕ್ಯಾರೆಕ್ಟರ್ ಡಿವೋಷನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು. ಅಂಡ್ ಕ್ಯಾಸ್ಟಿಂಗ್ ಥ್ರೂ ಎಲ್ಲನೂ ಅಷ್ಟೇ ಹೊಸದು ಅಂತ ಅನಿಸ್ತು. ಶೂಟಿಂಗ್ ಸೆಟ್ ಅಲ್ಲಂತೂ ತುಂಬಾ ಫನ್ ಮಾಡಿದೀವಿ, ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ. ಸೊ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಬಟ್ ಏನು ಓವರ್ ಆಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗಬೇಕು, ಆಡಿಯನ್ಸ್ಗೆ ಇಷ್ಟ ಆಗಬೇಕು, ಟ್ರೈಲರು ಎಲ್ಲನೂ ನಮ್ಮ 100% ಎಫರ್ಟ್ ನಾವು ಹಾಕಿದ್ದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದೇನೇ ಮಿಸ್ಟೇಕ್ಸ್ ಇದ್ರೂ ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸಲ್ಲಿ ಆಗಿರ್ಬೋದು, ಯಾವುದೇ ಇದರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ, ಈ ಥರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಮೇಯ್ನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅದು ನಾವು ಏನು ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡಬೇಕಾದ್ರೆ, ಆ್ಯಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ಸರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕಾದ್ರೆ, ಏನು ಫೈಟ್ ಸ್ಟನ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಆ್ಯಂಡ್ ಮೋರೋವರ್ ಅಲ್ಲೆಲ್ಲ ಏನು ಹೊಸದುರ್ಗ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇದ್ದಿದ್ದರಿಂದ ತೆಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟು ಹೋಗ್ಬಿಡ್ತು ನಮಗೆಲ್ಲರಿಗೂ. ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನು ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನಗರಿದು ಕಿಡಿಗಳೆಲ್ಲ ಹತ್ಕೊಂಡು. ಆ್ಯಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಆ್ಯಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು, ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯಿತು. ಆ್ಯಂಡ್ ನನಗಿಂತಲೂ ಜಾಸ್ತಿ ಆ್ಯಕ್ಚುಲಿ ಹೀರೋ ಸರ್ಗಾಯಿತು, ಬೆನ್ನು ಇದು ಎಲ್ಲನೂ ಹೀರೋ ಸರ್ಗಾಯಿತು. ಪ್ರಿಕಾಷನ್ ಇತ್ತು ಪಾಪ, ಎಲ್ಲರೂ ಸೆಟ್ಟವರಲ್ಲ, ಎಲ್ಲರೂ ಅಲ್ಲೇ ಇದ್ರು, ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಅಲ್ಲೇ ಇದ್ರು. ಆದರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯಿತು. ಇಲ್ಲ ಸರ್, ಇದು ಡಿವೋಷನಲ್ ಸರ್, ದೇವಿಂದಲ್ಲ. ಹೇಳಿ ಏನೋ ಬರೀ ಥ್ಯಾಂಕ್ಸ್ ಅಂತಾರೆ, ಹಿಂಗೆ ಹೇಳಿದ್ರೆ ಎಲ್ಲ ಅದಾಗ್ತದೆ. ಕೇಳಿ ಸರ್, ನೀವೇನು ಕೇಳಬೇಕು ಕೇಳಿ ಸರ್. ಸಾಕು ಥ್ಯಾಂಕ್ ಯು. ನನ್ನ ಕರ್ತವ್ಯ ಸರ್, ಯಾಕಂದರೆ ನೀವೆಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಶ್ಚಿತ ಅವರೇ. ಎಲ್ಲರೂ
ಕೋ ಡೈರೆಕ್ಟ್ರಾಗಿ ನಮ್ಮ ವೀರಂ ಸಿನಿಮಾ, ಶುಗರ್ಲೆಸ್ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನು ಮಾತಾಡಬೇಕು ಗೊತ್ತಾಯ್ತಲ್ಲ ಸರ್? ಇದಕ್ಕೆ ಮೊದಲು ಯಾವುದು ಮಾಡಿಲ್ಲ, ಟ್ರೈನಿಂಗ್ ಏನು ತಗೊಂಡಿದ್ದೀರಾ? ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಇದೇ ಹೀರೋ ಆಗಬೇಕು ಅಂತಲೇ ಪ್ಲ್ಯಾನ್ ಮಾಡಿ? ಖಂಡಿತ ಇಲ್ಲ ಸರ್. ಈ ಸಿನಿಮಾಗೆ ಆ್ಯಕ್ಚುಲಿ ಕೋ ಡೈರೆಕ್ಟ್ರಾಗಿ ವರ್ಕಿಗೆ ಹೋಗಿದ್ದು. ಡೈರೆಕ್ಟ್ರಿಗೆ ಇಷ್ಟ ಆಗಿ ಇಲ್ಲ ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿ ಅಂತಂದ್ರು. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಇತ್ತು. ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ವಿ ಸರ್. ಪ್ರಿಪ್ರೇಷನ್ ಹೇಗಿತ್ತು? ಲೈಕ್ ಮೊದಲನೇ ನನ್ನ ಹೀರೋ ಅಂದಾಗ ಒಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ ಪಾತ್ರಕ್ಕೆ. ಅಂದರೆ ತುಂಬ ಎಲ್ಲ ಸೀಕ್ವೆನ್ಸು ಭಯ ಆಗೋ ಥರನೇ ಇತ್ತು ಸರ್ ನನಗೆ. ಯಾಕಂದರೆ ಫಸ್ಟ್ ಟೈಮು ಜನ ಕ್ಯಾಮ್ರಾ ಅಂದರೆ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ನಾವು ಪಿಕ್ಚಾರ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಅದೇನು ಗೊತ್ತಾಯ್ತಾ ಇರಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರು ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು. ಗೋಡೆ ಬಿಟ್ಟಿಸ್ತಾ ಬಾದಾಮಿ ಹೌದು ಸರ್. ಮಿತ್ತು ಮೈಥಾಲಜಿ ಥರ ಒಂದು ಊರಿನ ಕ್ಯಾರೆಕ್ಟರ್. ಅಂದರೆ ಕಥೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಲ್ಲ ಸಿನಿಮಾ. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗ್ಲಿ. ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಸಿನಿಮಾಗೆ. ಆಮೇಲೆ ಯಾರಿಗಾನ ಥ್ಯಾಂಕ್ ಯು ಹೇಳೋದು ಬರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಡೈರೆಕ್ಟರ್ಗೆ, ನಮ್ಮ ಹೀರೋಯಿನ್ ಹೇಳಿದಾರೆ ಬಿಡಿ ಎಲ್ಲ ಸೇರಿಸಿ. ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಈ ಉಲ್ಟಾ ಕಾಣೋದು ನನಗೆ ಇವಾಗೆಲ್ಲ ಸೀದಾ ಕಾಣಿಸ್ತಾ ಇದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತು. ನೀವು ಥ್ಯಾಂಕ್ ಯು ಸೋ ಮಚ್. ಸಾರಿ, ಆಕ್ಚುಲಿ ನನ್ನ ಹೀರೋ ಬಗ್ಗೆ ತುಂಬಾ ಹೇಳ್ಬೇಕು. ಇದು ಹೇಳಿದ್ರೆ ತಪ್ಪಾಗುತ್ತೆ, ಆದ್ರೂ ಹೇಳ್ತಿದ್ದೀನಿ. ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿ ನಾನು ಆಕ್ಚುಲಿ ಇವ್ರು ಹೀರೋ ಆಗಿ ಬರ್ಬೇಕು ಅಂತ ಇವ್ರು ಬಂದಿದ್ದಲ್ಲ, ಆದ್ರೂ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನಾನು ಪ್ರೌಡ್ ಆಗಿ ಹೇಳ್ತೀನಿ. ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲಾ ಆರ್ಟಿಸ್ಟ್ಗಿಂತನೂ ನಾನು ಇವ್ರನ್ನೇ ನೋಡಿದ್ದು. ಸೆಟ್ ಆದ್ರೆ ಅವ್ರ ವರ್ಕ್ ಆದ್ರೆ ಸೆಟ್ಟು, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರ ಡಲ್ನೆಸ್ ಎಲ್ಲ ಕಾಣಿಸುತ್ತೆ. ಅದು ಯಾಕೆ ನನ್ನ ಆಡಿಯನ್ಸ್ಗೆ ಹೇಳ್ಬೇಕು ಅಂತ ಈ ಮಾತನ್ನ ಹೇಳ್ತಿದ್ದೀನಿ. ಯಾಕಂತಂದ್ರೆ ಅವ್ರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು. ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಕಾಸ್ಟ್ಯೂಮ್ಸ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಅವ್ರ ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ರು. ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನ ಆನ್ಸರ್ ಮಾಡ್ತಾ ಇದ್ದೀನಿ. ಅವ್ರ ಡಲ್ ಆಗಿ ಕಾರಣನೇ ಈ ರೀಸನ್. ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಮಾಡ್ಬೇಕು ಅಂತ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋ ಸರ್ಗಾಗ್ಲಿ ನನ್ಗಾಗ್ಲಿ. ಮೇನ್ ಆಗಿ ಹೀರೋ ಸರ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲ ಲಾಂಗ್ ಟರ್ಮ್ ಇರಲ್ಲ, ಹೀರೋ ಇರ್ತಾರೆ, ಬಟ್ ತುಂಬಾ ಒಳ್ಳೆ ಹೀರೋ. ಅಂದ್ರೆ ಇನ್ನು ಮುಂದೆ ಇಂಪ್ರೂವೈಸೇಷನ್ ಮಾಡಿಕೊಂಡು ತುಂಬಾ ಇದ್ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು. ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಶ್ರಮಕ್ಕೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ. ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ಚಿತ್ರ ಖಂಡಿತ ಗೆಲ್ಲುತ್ತೆ ಅಂತೇಳಿ ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕದರ್ ಕುಮಾರ್ ಸರ್. ಎಲ್ಲರಿಗೂ ನಮಸ್ಕಾರ. ಒಂದು ವರ್ಷದಿಂದ ನಾನು ನಿಮ್ಮನ್ನೆಲ್ಲ ನೋಡಿರಲಿಲ್ಲ, ಮೀಡಿಯಾದಲ್ಲೆಲ್ಲ ಇವಾಗ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಎಲ್ಲರೂ ನನ್ನ ಈ ಸಿನಿಮಾದಲ್ಲಿದ್ದಾರೆ. ಲಿರಿಕ್ಸ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲದಕ್ಕೂ ಮೇನ್ ಹರ್ಷ ನನ್ನ ಜೊತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಅವನು ಯಾವುದೇ ಒಂದು ಸೀನನ್ನು ಹೇಳ್ಬೇಕಾದ್ರೆ ಅವ್ನು ಆ್ಯಕ್ಟ್ ಮಾಡಿ ತೋರಿಸೋನು ನನಗೆ. ಅಣ್ಣ ಹಿಂಗೆ ಮಾಡ್ತೀನಿ, ಹಿಂಗೆ ನಾನೇನಾದ್ರು ಹರ್ಷ ಇದನ್ನು ಮಾಡೋದ್ರೆ ಅವ್ನು ಮಾಡೋದು, ನಾನು ಆ್ಯಕ್ಟ್ ಮಾಡೋದು. ನಾನು ತುಂಬ ಸಲ ಹೇಳಿದೆ, ಹರ್ಷ ನೀನು ಆ್ಯಕ್ಟರ್ ಆಗ್ಬಿಡೋ, ಸುಮ್ಮನೆ ನೀನು ಹೀರೋ ಡೈರೆಕ್ಷನ್ ಬೇಡ, ನೀನು ಆ್ಯಕ್ಟರ್ ಆಗ್ಬಿಡೋ, ಚೆನ್ನಾಗಿ ಕಾಣಿಸ್ತೀವಿ, ಆಮೇಲೆ ಒಳ್ಳೆ ಆ್ಯಕ್ಟ್ ಇದೆ, ನಿನ್ನ ಒಳಗಡೆ ಕಲೆ ಇದೆ ಮಾಡು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಿಜ ಆಗಿದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವನು ಒಳ್ಳೆ ಕಲೆ ಇದೆ. ಅವ್ನು ಯಾವುದೇ ಒಂದು ಹುಡುಗಿ ಪಾತ್ರನೂ ಸಹ ಅವ್ನು ಮಾಡಿ ತೋರಿಸೋ ನನಗೆ, ಅಣ್ಣ ಹುಡುಗಿ ಹಿಂಗೆ ಮಾಡೋಣ ಅಂತ. ಅದು ಅವನಲ್ಲಿ ಇದೆ, ಅವನ ಪ್ರತಿಭೆ ಅವನಲ್ಲಿ ಇರೋದ್ರಿಂದ ಇವತ್ತು ಆ ಜಾಗ ಅವನಿಗೆ ಸಿಕ್ಕಿದೆ. ಅದು ನನಗೆ ತುಂಬ ಒಳ್ಳೇದಾಗಲಿ ಹರ್ಷ, ನಿಮಗೆ ಒಳ್ಳೇದಾಗುತ್ತೆ. ನಿನ್ನಲ್ಲಿ ಹಾರ್ಡ್ ವರ್ಕ್ ಇದೆ. ನಿರ್ದೇಶಕರು ಅಷ್ಟೇ ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಅವರು ಇತಿಹಾಸದ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ ತುಂಬ ತಿಳ್ಕೊಂಡಿರುವಂಥ ಒಬ್ಬ ನಿರ್ದೇಶಕರು ಇವರು. ವಿಷಯಗಳು ಜಾಸ್ತಿ ಇದೆ, ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನಾನು ಅಂದ್ಕೊತೀನಿ. ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನು ಚೇತನ್ ಕೇಶವ ಅವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರುವಂಥ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ. ಏನಾರ ಬರೀ ಓದು ಅದು ಮಾಡು, ತಿಳ್ಕೊ ಬರೀ ವಿಷಯಗಳು ತಿಳ್ಕೊಳ್ಳೋದಲ್ಲ ಅಂತ ಹೇಳಿದ್ರು. ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ತಿದ್ದಾರೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ.
ಇನ್ನು ನನ್ನ ಡಾರ್ಲಿಂಗ್ ಮ್ಯೂಸಿಕ್ ಡೈರೆಕ್ಟ್ರು ಏನು ಹೇಳಿ ಅಣ್ಣ ಇದು ಹಿಂಗೆ ಮಾಡ್ಬಿಡ್ತೀನಿ ಅಣ್ಣ ಹಂಗೆ ಮಾಡ್ಬಿಡ್ತೀನಿ ನಾನು ಅಂತ ಹೇಳೋರು. ಅವರು ನಾವಿನ್ನೂ ಒಟ್ಟಿಗೆ ಕೆಲಸ ಮಾಡಿದ್ರು. ನನಗೂ ಅವ್ರಿಗೆ ತುಂಬ ಬಾಂಡಿಂಗ್ ಇದೆ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಕನ್ನಡದ ಮುಂದಿನ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರ ಅನ್ನೋ ಭರವಸೆ ನನಗಿದೆ. ಆಗಲಿ, ಒಳ್ಳೆಯದಾಗಿ, ಎಂಟೈರ್ ಟೀಮ್ ಒಳ್ಳೆಯದಾಗಲಿ. ಗಣೇಶ್ ಸರ್ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿದೆ. ಒಳ್ಳೆಯದಾಗುತ್ತೆ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ. ಆಸಿಫ್ ಭಾಯ್ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಹಾಗೆ ಗಣ್ಯರಿಗೂ ಕೂಡ ನಮಸ್ಕಾರ. ತ್ರಿಕಾರಂ ಅಂದರೆ ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ಟೈಟ್ಲಿಂದನೇ ಹೆಸರು ಮಾಡ್ತಿದ್ದಾರೆ, ವಿಶೇಷವಾದಂತಹ ಒಂದು ಟೈಟ್ಲ್ಗಳು. ಸೊ ತ್ರಿಕಾರಂ ಕೂಡ ನನಗೆ ಹಾಗೆ ಅನ್ನಿಸ್ತಾ ಇದೆ. ಜೊತೆಗೆ ಹೊಸಬರ ತಂಡ ಸೇರ್ಕೊಂಡು ಮಾಡಿರೋದು, ಆದರೆ ಇಂಡಸ್ಟ್ರಿಗೆ ಹೊಸಬರಲ್ಲ, ಇಂಡಸ್ಟ್ರಿಗೆಲ್ಲ ಹಳಬರೇ ಇವರು, ತುಂಬ ಕೆಲಸ ಮಾಡಿರೋಂಥವ್ರು. ಮತ್ತು ನಮ್ಮ ನಿರ್ದೇಶಕರು ಮಾತಾಡಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಹಾಡೇ ನಮ್ಮ ವೆಂಕಟ ಸರ್ ಹತ್ರ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಹಾಗೆ ಸಾಂಗ್ಗಳನ್ನ ನೋಡ್ಬೇಕಾದ್ರೆ ಮತ್ತೆ ಟೈಟ್ಲನ್ನ ನೋಡ್ಬೇಕಾದ್ರೆ ನನಗನ್ಸಿದ್ದೇನು ಅಂತಂದ್ರೆ ಯಾವುದಕ್ಕೂ ಸಂಬಂಧ ಇಲ್ಲ, ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನಗೆ ಅನ್ನಿಸ್ತು. ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡಬೇಕಾದ್ರೆ ಗೊತ್ತಾಯ್ತು, ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ. ಸೊ ಈಗ ತುಂಬ ಕಂಟೆಂಟ್ ಇರುವಂಥ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಕಂಟೆಂಟು ಕೂಡ ಒಳ್ಳೇದಾಗಲಿ, ಎಂಟೈರ್ ಟೀಮಿಗೆ ಒಳ್ಳೇದಾಗಲಿ. ಜೊತೆಗೆ ಹರ್ಷ ಸರ್ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಿಮ್ಮನ್ನು ನಿರ್ದೇಶನ ಮಾಡಿದ್ರು, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ, ಈಗ ನಾಯಕ ನಟರಾಗಿ ಬರ್ತಿದ್ದೀರಾ. ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ. ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ ಒಳ್ಳೇದಾಗಲಿ, ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸದು ನಮ್ಮೂರ ಹತ್ರ ಇರೋದು ಒಳ್ಳೆಯದಾಗಿ ಫಸ್ಟ್ ಹೇಳ್ತೀನಿ. ಇವತ್ತು ಸಿನಿಮಾ ತುಂಬ ಕಾಂಪಿಟೇಷನ್ ಇದೆ, ತುಂಬ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ಹೋಗೋದು. ಯಾಕಂದರೆ ನಾವು ಏನೇ ಮಾಡ್ಬೋದು, ನಾವು ಚೆನ್ನಾಗಿ ಬೆಳಕಬಹುದು, ಬಟ್ ಜನ ನಮಗೆ ತಗೊಂಡ್ರೆ ಮಾತ್ರ ನಾವು ಇರ್ತೀವಿ. ಇದೊಂದು ತುಂಬ ಕಷ್ಟ ಇದೆ ಸಿನಿಮಾ. ಒಳ್ಳೆದಾಗಲಿ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಯಾಸಿನ್ ನಮ್ಮ ಹುಡುಗ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ, ಅಂತ ವರ್ಕ್ ಮಾಡಿದ್ದಾರೆ, ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ, ಒಳ್ಳೆದಾಗಲಿ ಅಂತ ಹೇಳಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಫಸ್ಟ್ ನಿರ್ಮಾಪಕ ಹೊಡೆದ್ರೆ ಎಲ್ಲರೂ ಹೊಡಿತಾರೆ, ಇದು ನಮ್ಮ ನಿರ್ಮಾಪಕ ಒಳ್ಳೆದಾಗ್ತದೆ. ಥ್ಯಾಂಕ್ ಯು ಸರ್.